ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನಿನ್ನೆ ರೀಶಾ, ಮಾಳು ಹಾಗೂ ರಘುಗೆ ಮನೆಯಿಂದ ಲೆಟರ್ಸ್ ಬಂದಿದೆ. ಲೆಟರ್ಸ್ ಜೊತೆಗೆ ಎಲಿಮಿನೇಷನ್ ಇಂದ ಇಮ್ಯುನಿಟಿ ಕೂಡ ಸಿಕ್ಕಿದೆ. ಇನ್ನು ಇನ್ನೊಂದು ಕಡೆ ಸೂರಜ್, ಸ್ಪಂದನಾ, ಚಂದ್ರಪ್ರಭಾ, ಧ್ರುವಂತ್ ಹಾಗೂ ಕಾಕ್ರೋಚ್ ಸುದಿಗೆ ಲೆಟರ್ಸ್ ಸಿಕ್ಕಿಲ್ಲ. ಹಾಗೆ ಇವರು ನಾಮಿನೇಷನ್ ಅಲ್ಲಿ ಹಾಗೆ ಕಂಟಿನ್ಯೂ ಆಗ್ತಾರೆ. ಈ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ನನ್ನ ಕೊಲೀಗ್ ರಘುವೀರ್ ಇದ್ದಾರೆ. ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡಿಬಿಡೋಣ. ಹೆಲೋ ರಘುವೀರ್, ವೆಲ್ಕಮ್ ಟು ದ ಶೋ. ಎಸ್ ರಘುವೀರ್, ನಿನ್ನೆ ಫಸ್ಟ್ ರೀಶಾ ಅವ್ರಿಗೆ ಬಿಗ್ ಬಾಸ್ ಒಂದು ಅಪಾರ್ಚುನಿಟಿ ಕೊಡ್ತಾರೆ. ಅಂದ್ರೆ ಅವ್ರ ಲೆಟರ್ನ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ಅವ್ರ ಲೆಟರ್ನ ಬಿಟ್ಟು ಬೇರೆಯವ್ರಿಗೆ ಲೆಟರ್ಸ್ ಕೊಡ್ಬೋದು ಅಂತ. ಅವರು ಅದರಲ್ಲಿ ಸ್ಪಂದನ ಹಾಗೆ ಸೂರಜ್ ಲೆಟರ್ಸ್ನ ರಿಜೆಕ್ಟ್ ಮಾಡ್ತಾರೆ. ಸೊ ಇವರಿಬ್ರು ನೇಮ್ನ ಅವ್ರು ತಗೊಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಹೇಗೆ? ಹೌದು, ಖಂಡಿತ ಅವರಿಬ್ಬರ ಹೆಸರು ತಗೊಳ್ತಾರೆ ಅಂತ ಮೊದಲಿಂದನೂ ಗೊತ್ತಿತ್ತು. ಎಲ್ಲೊಂದ್ ಕಡೆ ಗಿಲ್ಲಿಯೋ ನಟ ಅವ್ರ ಜೊತೆನೂ ಸಾಕಷ್ಟು ಅವ್ರದ್ದು ಭಿನ್ನಾಭಿಪ್ರಾಯಗಳಿದ್ವು, ಅವ್ರದ್ದು ಅನ್ಕೊಂಡಿದ್ದೆ. ಆದ್ರೆ ಸೂರಜ್ ಅವ್ರದ್ದು ಆ ಒಂದು ಹೌದು, ಅದನ್ನ ಅವ್ರು ಪರ್ಸನಲ್ ಆಗಿ ತಗೊಂಡ್ರು, ಆ ಮಸಿ ಬಳ್ಳೋ ಟಾಸ್ಕ್ ಅನ್ನೇ. ಆಮೇಲೆ ಸ್ಪಂದನಾಗೆ ನಾವು ನೋಡಿದ್ವಿ ಹಿಂದಿನ ದಿನಗಳಿಂದ ಫಸ್ಟ್ ಸ್ಟಾರ್ಟಿಂಗ್ ಡೇ ಇಂದನೂ ಅವರನ್ನ ಟಾರ್ಗೆಟ್ ರೀತಿಲೇ ಮಾಡ್ಕೊಂಡು ಬರ್ತಿದ್ದಾರೆ. ಅವರನ್ನ ಫೇಕ್ ಅಂತ ಹೇಳ್ತಾ ಇರೋದು, ಅವ್ರು ಬೇರೆ ರೀತಿ ಇದ್ದಾರೆ, ಹೊರಗೊಂಥರ ಒಳಗಡೆ ಒಂಥರ ಇದ್ದಾರೆ ಅಂತ ಹೇಳಿ ನಾಮಿನೇಷನ್ ಅಲ್ಲೂ ಅವ್ರ ಹೆಸರು ತಗೊಳ್ಳೋದು, ಎಲ್ಲದರಲ್ಲೂ ಅವರು ಸ್ಪಂದನನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಅದೇ ರೀತಿ ಅಂತೂ ನಮ್ಗೆ ಅವ್ರದ್ದೇನು ಆಯ್ಕೆ ಹೊಸದೇನು ಅನ್ಸಿಲ್ಲ. ಸೂರಜ್ ಅವ್ರದ್ದು ಏನು ಕ್ಲಾಸಸ್ ಇತ್ತಲ್ಲ ಅದರಿಂದನೂ ಅವ್ರ ಹೆಸರು ತಗೊಂಡ್ರು ಅನ್ಕೊಂತೀನಿ. ಆದ್ರೆ ಅವ್ರ ನಿರ್ಧಾರಗಳು ಏನಿದ್ರು ಕರೆಕ್ಟ್ ಇತ್ತು ಅನ್ಕೊಂತೀನಿ. ಯಾಕಂದ್ರೆ ಅವ್ರನ್ನ ಅವ್ರು ಉಳಿಸ್ಕೊಳ್ಳೋದು, ಅವ್ರಿಗೆ ಮನೆಯಿಂದ ಬಂದಿರುವಂತ ಪತ್ರನ ಅವರು ಸರಿಯಾಗಿ ಉಪಯೋಗಿಸ್ಕೊಳ್ಳೋದು ಅವ್ರದ್ದು ಒಂದು ಆಟ ಅಂತ ಹೇಳ್ಬೋದು. ಅವ್ರದ್ದು ಒಂದು ಇಂಡಿವಿಜುವಲ್ ಗೇಮ್ ಅದು. ಅಲ್ಲಿ ಅವ್ರು ಬೇರೆಯವರನ್ನ ಇದ್ ಮಾಡಿ ದೊಡ್ಡತನ ಅಂತ ತೋರಿಸ್ಕೊಳ್ಳೋಂಥದ್ದು ರೀಶಾ ಅವರಲ್ಲಿ ಇಲ್ಲ. ಯಾಕಂದ್ರೆ ಗೊತ್ತಿದೆ ಅವ್ರು ಸ್ಟಾರ್ಟಿಂಗ್ ಡೇ ಇಂದನೂ ಅವ್ರು ಯಾವ ರೀತಿ ಆಡ್ತಿದ್ದಾರೆ ಅಂತ. ಆದ್ರೆ ನನ್ನ ಪ್ರಕಾರ ಏನ್ ಹೇಳಕ್ ಬಂದ್ರೆ ರೀಶಾ ಅವರು ಬಳಸೋ ಪದಗಳು ಸರಿ ಇಲ್ಲ. ನಮ್ ನೋಡೋರಿಗೂ ನಾವು ನಿನ್ನೆನೂ ಅದೇ ರೀತಿ ಮಾತಾಡ್ತೀವಿ, ಎಲ್ಲೊಂದ್ ಕಡೆ ಮತ್ತೆ ಪುನಃ ಅದೇ ರೀತಿ ಪದಗಳನ್ನ ಮತ್ತೆ ಯೂಸ್ ಮಾಡ್ತಾರೆ. ಬೇಕಾಗಿಲ್ಲ ಅನ್ಕೊಂತೀನಿ ಆ ರೀತಿ ಪದಗಳನ್ನ ಯೂಸ್ ಮಾಡೋದು. ಎಲ್ಲೊಂದ್ ಕಡೆ ಸೂರಜ್ ಅವರಿಗೆ ಬೇಕು ಅಂತಲೇ ಆ ರೀತಿ ಪದಗಳನ್ನ, ಅದೇ ಅವರಿಗೆ ಏನಾದ್ರೂ ಸೂರಜ್ ಆ ರೀತಿ ಮಾತಾಡಿದಿದ್ರೆ ಅದು ಅಲ್ಲಿ ಸನ್ನಿವೇಶನೇ ಬೇರೆ ಆಗಿರ್ತಿತ್ತು. ಹೌದು, ಅಲ್ಲಿ ಯಾಕಂದ್ರೆ ಮಳ್ಳನ್ ಮಗ ಅಂತ ಹೇಳೋದು ಮತ್ತೆ ಗಿಲ್ಲಿನ ಕಳ್ಳ ಅಂತ ಹೇಳೋದು ಬೇಕಾಗಿಲ್ಲ. ಯಾಕಂದ್ರೆ ಅವ್ರಲ್ಲಿ ಕೇಳಿಸ್ಕೊಂತಾರೆ ಅನ್ನೋ ಇದಕ್ಕೆ ಏನ್ ಬೇಕಾದ್ರೂ ಮಾತಾಡಕ್ಕಾಗಲ್ಲ. ನಾವು ಮನೆಯಲ್ಲಿ ಹೇಗಿರ್ತೀವಿ ಅಲ್ಲಿ ಬಂದು ಹಾಗೆ ಇರಕ್ಕಾಗಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಯಾಕಂದ್ರೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ನೋಡ್ತಾ ಇರೋ ಶೋ ಇದು. ಅವ್ರ ಹಿಡಿತದಲ್ಲಿ ಇರ್ಬೇಕಂತೇನೆ ನಾಲ್ಗೆನ. ಯಾಕಂದ್ರೆ ಅದನ್ನ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಸೂರಜ್ ಅವರು ಎಲ್ಲೊಂದ್ ಕಡೆ ಧ್ವನಿ ಎತ್ತಿರೋದು ಸರಿ ಅನ್ಕೊಂತೀನಿ. ಎಸ್, ಬಟ್ ಇನ್ನೊಂದ್ ಕಡೆ ಅಂದ್ರೆ ನೀವು ಹೇಳ್ದಾಗೆ ಇದೊಂದು ಇಂಡಿವಿಜುವಲ್ ಆಟ. ಸೊ ಈಗ ರೀಶಾ ಅವ್ರ ಅಕಸ್ಮಾತ್ ಬೇರೆಯವ್ರನ್ನ ಸೇವ್ ಮಾಡಿದ್ರು ಕೂಡ ಮುಂದೆ ಯಾರನ್ನ ನೆನ್ಪಿಟ್ಕೊಂತಿರ್ಲಿಲ್ಲ. ಹಿಂದಿನ ದಿನ ಎಲ್ಲರೂ ಮಸಿ ಬಳ್ದಿದ್ರು. ಸೊ ಆ ಸಿಟ್ಟಿಗೆ ಅವ್ರು ತಗೊಂಡಿದ್ದಾರೆ. ಬಟ್ ಅದಾದ್ಮೇಲೆ ಎಲ್ಲೊಂದ್ ಕಡೆ ಅವರು ಯಾರಿಗೂ ಸಾರಿನೂ ಕೇಳಲಿಲ್ಲ. ಯಾಕಂದ್ರೆ ಅವ್ರು ಅಷ್ಟು ಅಳ್ತಿದ್ರು ಸ್ಪಂದನ ಅವರು, ಸೂರಜ್ ಅವರು ಬೇಜಾರು ಮಾಡ್ಕೊಂಡಿದ್ರು. ಒಂದ್ ಸಾರಿ ಕೇಳಬಹುದಿತ್ತು ಅಂತ ಅನ್ಸುತ್ತಾ ಹೇಗೆ ನಿಮ್ಗೆ? ಹಾ ಮೇಡಮ್, ಅದೇ ಇವರು ರೀಶಾ ಅವರು ಅವ್ರೇನ್ ನಿರ್ಧಾರ ತಗೊಂಡಿದ್ರಲ್ಲ ಅದು ಎಲ್ಲೂ ಒಂದ್ ಕಡೆ ತಪ್ಪಂತ ಹೇಳಕ್ ಬರಲ್ಲ. ಅವ್ರ ಇಂಡಿವಿಜುವಲ್ ಗೇಮ್ ಆಗಿರುತ್ತೆ. ಆ ಇಂಡಿವಿಜುವಲ್ ಗೇಮ್ ಅನ್ನೇ ಅವರು ಯಾವ ರೀತಿ ಆಟನ ಆಡಿದ್ರು, ಅವ್ರು ಏನ್ ಅಲ್ಲಿ ಕೊಟ್ಟಿರೋ ರೀಸನ್ಗಳು ಅವ್ರು ವ್ಯಾಲಿಡ್ ಆಗಿ ಇತ್ತು ಅನ್ಕೊಳ್ಳೋಣ. ಆದ್ರೆ ಒಂದ್ ಕಡೆಯಿಂದ ಒಬ್ಬರ ಮನೆಯಿಂದ ಬಂದಿರೋ ಪತ್ರಗಳಾಗಿರುತ್ತೆ, ಅವರು ಎಮೋಷನಲ್ ಆಗಿರ್ತೇವೆ. ಯಾಕಂದ್ರೆ ಹಿಂದಿಂದ ಏನು ಅಭಿಷೇಕ್, ಧನುಷ್ ಅವ್ರದ್ದು ಬಂದಾಗ ಮನೆಯವ್ರು ಎಲ್ಲರೂ ಒಂದ್ ಕಡೆ ಎಮೋಷನಲ್ ಆಗಿದ್ರು. ಆ ಒಂದ್ ನಿಟ್ಟಿನಲ್ಲಿ ಒಂದ್ ಸಾರಿ ಕೇಳಿದಿದ್ರೆ ಅವ್ರ ಆಟಕ್ಕೆ ಒಂದ್ ಮೈಲೇಜ್ ಸಿಕ್ತಿತ್ತು ಅನ್ಕೊಂತೀನಿ. ಒಂದ್ ರೀತಿಲಿ ಅವರು ಜನರ ತನೂ ಒಳ್ಳೆಯವ್ರು ಅನ್ಸ್ಕೊಂತಿದ್ರು. ಅವರು ಅದು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಮ್ಗೆ ನೇರವಾಗಿ ಗೊತ್ತಿತ್ತು. ಅವ್ರು ಸ್ಪಂದನ ಮೇಲೂ ಅವ್ರಿಗೆ ಒಂದು ಒಳ್ಳೆ ಅಭಿಪ್ರಾಯಗಳಿಲ್ಲ. ಮತ್ತೆ ಸೂರಜ್ ಅವ್ರ ಮೇಲಂತೂ ಅವ್ರು ಸಿಕ್ಕಾಪಟ್ಟೆ ಬಾಯಿ ಬಂದಂಗ ಮಾತಾಡ್ತಿದ್ರು. ಅದು ಮೊದಲನೇ ದಿನದಿಂದಾನೇ ಆ ಒಂದು ಟಾಸ್ಕ್ ಏನ್ ಕೊಟ್ಟಿದ್ರಲ್ಲ ಅಲ್ಲಿಂದನೂ ಅವರು ಏನೇನೋ ಪದಗಳನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆ ಒಂದು ವಿಚಾರದಲ್ಲಿ ರೀಶಾ ಅವರು ಒಂದ್ ಸಾರಿ ಕೇಳಿದಿದ್ರೆ, ಯಾಕಂದ್ರೆ ಕಾವ್ಯ ಅವರು ಬಂದು ಹೇಳಿರ್ತಾರೆ, ಅದನ್ನ ಬಂದು ಅವರಿಗೆ ಡಿಸ್ಕಸ್ ಮಾಡ್ಕೊಂತ ಹೇಳ್ಕೊಳ್ಳೋದು ಸರಿ ಆಗ್ಲಿಲ್ಲ ಅನ್ಕೊಂತೀನಿ. ಒಂದ್ ಸಾರಿ ಕೇಳಿದ್ರೆ ಅವ್ರಿಗೆ ಒಂದು ಹೆಲ್ಪ್ ಆಗ್ತಿತ್ತು. ಮುಂದಿನ ಜನರು ಅವ್ರಿಗೆ ಒಂದು ಇಷ್ಟ ಪಡ್ತಿದ್ರೇನೋ ಅನ್ಕೊಂತೀನಿ. ಅವ್ರು ಮಾಡ್ತಿರೋದ್ರಿಂದ ಅವ್ರು ಯಾರನ್ನು ಇಷ್ಟ ಪಡ್ತಿಲ್ಲ ಅನ್ಕೊಂತೀನಿ ಅವ್ರನ್ನ. ಯಾಕಂದ್ರೆ ಅವ್ರ ಮಾತಿಂದಾನೇ ಅವ್ರು ಹಾಳಾಗ್ತಿದ್ದಾರೆ ಅನ್ಕೊಂತೀನಿ. ಹೌದು, ಎಸ್. ಇನ್ನು ಇನ್ನೊಂದ್ ಕಡೆ ರೀಶಾ ಅವರು ನಿನ್ನೆ ಎಲ್ಲೊಂದ್ ಕಡೆ ಓಪನ್ ಅಪ್ ಆದ್ರು ಅಶ್ವಿನಿ ಅವ್ರ ಜೊತೆ. ಅಂದ್ರೆ ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳ್ಕೊಂತ ಕೂತ್ರು, ಅವ್ರು ಹೆಂಗ್ ಬೆಳೆದ್ರು ಅದೆಲ್ಲ ಹೇಳಿದ್ರು. ಆಮೇಲೆ ಇನ್ನೊಂದ್ ಕಡೆ ಇಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಈ ಲೆಟರ್ಸ್ ಬಂದಾಗ
ಫ್ಯಾಮಿಲಿ ಕಡೆಯಿಂದ ಲೆಟರ್ಸ್ಗಳು ಸಿಗ್ತಿಲ್ಲ ಅಂತ ಒಂದ್ ಕಡೆ ಬೇಜಾರಿದ್ರೆ, ಇನ್ನೊಂದ್ ಕಡೆ ಈ ಇಮ್ಯುನಿಟಿ ಕೂಡ ಸಿಗಲ್ಲ ಅನ್ನೋಂಥ ಬೇಜಾರು. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಅಂದ್ರೆ ಈಗ ಪಾರ್ಟಿಸಿಪೆಂಟ್ಸ್ಗೆ ಫ್ಯಾಮಿಲಿ ಲೆಟರ್ಸ್ ಇಂಪಾರ್ಟೆಂಟಾ ಅಥವಾ ಇಮ್ಯುನಿಟಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ? ನನ್ನ ಪ್ರಕಾರ ಹೇಳಕ್ ಬಂದ್ರೆ ಈ ವಾರ ಏನು ಸ್ಟಾರ್ಟ್ ಆಯ್ತಲ್ಲ, ಎಲ್ಲರೂ ನಾಮಿನೇಟ್ ಆಗಿದ್ರು ಅಂದಮೇಲೆ ಸ್ವಲ್ಪ ಎಲ್ಲರಿಗೂ ಒಂದು ಡೇಂಜರ್ ಝೋನ್ ಅಲ್ಲಿ ಇರ್ತೀವಿ. ಯಾಕಂದ್ರೆ ಕೆಲವೊಂದಿಷ್ಟು ಜನ ನಾಮಿನೇಟ್ ಆದ್ರೆ ಅದರಲ್ಲಿ ಯಾರು ಸ್ಟ್ರಾಂಗ್ ಇರ್ತಾರೆ, ಯಾರು ವೀಕ್ ಇರ್ತಾರೆ ಅನ್ನೋ ಬೇಸಿಸ್ ಮೇಲೆ ಎಲಿಮಿನೇಟ್ ಆಗ್ಬೋದು. ಆದ್ರೆ ಇಲ್ಲಿ ಏನಾಗ್ಬಿಡುತ್ತಂದ್ರೆ ಎಲ್ಲರೂ ನಾಮಿನೇಟ್ ಆಗಿರ್ತಾರೆ, ಅಂದ್ರೆ ಘಟಾನುಘಟಿಗಳು ಇರ್ತಾರೆ. ಎಲ್ಲೋ ಒಂದ್ ಕಡೆ ಎಲ್ಲರಿಗೂ ಭಯ ಅಂತೂ ಖಂಡಿತ ಆಗಿರುತ್ತೆ, ಯಾರು ಮನೆಯಿಂದ ಆಚೆ ಹೋಗ್ಬೋದು ಅಂತ. ಆ ಒಂದು ನಿಟ್ಟಿನಲ್ಲಿ ಅವರು ಇಮ್ಯುನಿಟಿ ಪವರ್ ಅನ್ನೇ ಹೆಚ್ಚು ಆಯ್ಕೆ ಮಾಡ್ಕೊಳ್ಬೋದಿತ್ತು ಅನ್ಕೊಂತೀನಿ. ಕೆಲವೊಂದಿಷ್ಟು ಜನ ಅದರಲ್ಲಿ ಬಿಟ್ಕೊಡೋಕೆ ಮುಂದಾಗ್ತಾರೆ, ಯಾಕಂದ್ರೆ ಮನೆಯವ್ರು ಬಂದಿರೋ ಪತ್ರನೇ, ಈಗ ಇಮ್ಯುನಿಟಿ ಪವರ್ಗಿಂತ ಮನೆಯವ್ರ ಪತ್ರನೇ ಅಲ್ಲಿ ದೊಡ್ಡದಾಗಿ ಕಾಣ್ತಿದೆ. ಹೌದು, ಯಾಕಂದ್ರೆ ಅಷ್ಟು ದಿನ ಮನೆಯಿಂದ ದೂರ ಇದ್ದ ಮೇಲೆ ಎಲ್ಲೊಂದ್ ಕಡೆ ಎಮೋಷನಲ್ ಒಂದು ಅಟ್ಯಾಚ್ ಇರುತ್ತೆ, ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಅನ್ನೋದು. ಅದು ಬಹಳ ಎಲ್ಲರಿಗೂ ಒಂದು ಫ್ಯಾಮಿಲಿ ಅಂದ್ಮೇಲೆ ಅದು ಎಲ್ಲರಿಗೂ ಒಂದು ಸಾಫ್ಟ್ ಕಾರ್ನರ್ ಇದ್ದೇ ಇರುತ್ತೆ, ಪತ್ರನೇ ಇಂಪಾರ್ಟೆಂಟ್ ಅಂತ. ಆಟ ಅಂತ ನೋಡಕ್ ಬಂದಾಗ ಇಮ್ಯುನಿಟಿ ಪವರ್ ಬೇಕಿರುತ್ತೆ. ಈಗ ನಾವು ಇಮ್ಯುನಿಟಿ ನಮ್ಮ ಮುಂದಿನ ವಾರ ಇಲ್ದೇನೆ ಮತ್ ಮನೆಯವರಿಗೆ ಹೇಗಿದ್ರು ಮೀಟ್ ಆಗೇ ಆಗ್ತೀವಿ. ಆ ಒಂದು ಇದ್ರಲ್ಲಿ ಇಮ್ಯುನಿಟಿನ ಜಾಸ್ತಿ ಜನ ಫೋಕಸ್ ಮಾಡಿದಿದ್ರೆ ಆಟ ಚೆನ್ನಾಗಿರ್ತಿತ್ತು ಅನ್ಕೊಂತೇನೆ. ಆದ್ರೆ ಅದು ತಪ್ಪಲ್ಲ ಅನ್ಕೊಂತೇನೆ. ಫ್ಯಾಮಿಲಿಯಿಂದ ಬಂದಿರೋ ಮೆಸೇಜು ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದ್ರೆ ಮುಂದೆ ಹೋಗೋರು ಪುಷ್ ಸಿಗುತ್ತೆ. ಯಾಕಂದ್ರೆ ಅದನ್ನ ಬೇಕಿತ್ತು, ಅಭಿಷೇಕ್ ಅವ್ರಿಗೆ ಬೇಕಿತ್ತು, ಮಾಳು ಅವರಿಗೂ ಬೇಕಿತ್ತು. ಅದನ್ನ ಮಾಳು ಅವರಿಗೆ ಆಯ್ಕೆ ಮಾಡಿರೋದು ನನ್ಗೆಲ್ಲೊಂದ್ ಕಡೆ ಆ ಒಂದು ಪ್ರೊಸೀಜರ್ ತುಂಬಾ ಚೆನ್ನಾಗ್ ಅನ್ಸ್ತು. ಯಾಕಂದ್ರೆ ಧ್ರುವಂತ್ ಅವರಿಗೆ ನಾವೇನ್ ಹಿಂದಿನ ವಾರಗಳಲ್ಲಿ ಏನ್ ಇದ್ ಮಾಡಿದ್ರಲ್ಲ, ಅವ್ರು ಆ ಒಂದು ಸಿಚುವೇಶನ್ ಅಲ್ಲಿ ಒಳ್ಳೆ ನಿರ್ಧಾರ ತಗೊಂಡ್ರು. ನಾವೆಲ್ಲ ಒಂದ್ ಕಡೆ ಇದ್ದೀವಿ, ಮಾಳು ಅವರು ಮೊದಲನೇ ವಾರದಿಂದನೂ ಮನೆಯವರನ್ನ ಮಿಸ್ ಮಾಡ್ಕೊಂತ ಇದ್ದಾರೆ, ಅವ್ರಿಗೆ ಒಂದು ಆಟಕ್ಕೆ ಪುಷ್ ಸಿಗುತ್ತೇನೋ ಅಂತ ಒಂದು ರೀಸನ್ ಕೊಟ್ರಲ್ಲ, ಅದ್ ನನ್ ಖುಷಿ ಕೊಡ್ತು. ಧ್ರುವಂತ್ ಅವರಿಂದ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದೀವಿ. ಯಾಕಂದ್ರೆ ನಾವು ಅವರನ್ನ ಏನ್ ಫೇಕ್ ಅಂತ ಹೇಳ್ತಿದ್ವಲ್ಲ ಮಲ್ಲಮ್ಮನ ವಿಚಾರದಲ್ಲಿ, ಈ ಒಂದು ವಿಷಯದಲ್ಲೂ ಅವ್ರು ಅದೇ ರೀತಿ ಅಂತ ಪ್ರೂವ್ ಮಾಡ್ಕೊಂಡ್ರು. ಅವ್ರು ರಕ್ಷಿತಾ ವಿಚಾರದಲ್ಲಿ ಅವ್ರು ಏನೋ ಒಂದು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ, ಅದನ್ನು ಹೊರತುಪಡಿಸಿದ್ರೆ ಮಾಳು ಅವ್ರ ವಿಚಾರದಲ್ಲಿ ಚಂದ್ರಪ್ರಭಾ ಅವರಿಗೂ ಅವರು ಒಂದು ಹೇಳ್ತಾರೆ, ಮಾಳು ಅವರು ಹೇಳ್ತಾರೆ. ಚಂದ್ರಪ್ರಭಾ ಅವ್ರದ್ದು ಆಯ್ಕೆನು ಎಲ್ಲೋ ಒಂದ್ ಕಡೆ ಖುಷಿ ಕೊಡ್ತು. ಅವ್ರಿಗೆ ಒಂದು ಏನು ಮಾಳು ಅವರನ್ನ ಏನ್ ಅಲ್ಲಿಗೆ ಒಮ್ಮತದ ಅಭಿಪ್ರಾಯ ಇಲ್ಲ ಅಂದ್ರೆ 3 ಜನಕ್ಕೂ ಆ ಲೆಟರ್ ಸಿಗ್ತಾ ಇರ್ಲಿಲ್ಲ. ಆ ಒಂದ್ ನಿಟ್ಟಿನಲ್ಲಿ 3 ಜನ ಒಂದು ಆಯ್ಕೆ ಮಾಡಿ ತಗೊಂಡಿರೋದು ಒಂದು ಒಳ್ಳೆ ಆಟ ಅನ್ಕೊಂತೀನಿ. ಬಟ್ ವೀಕೆಂಡ್ ಅಲ್ಲಿ ಅದೇ ಸುದೀಪ್ ಸರ್ ಹೇಳಿದ್ರು, ಅಂದ್ರೆ ಈ ವೀಕ್ ನಿಮ್ಗೆ ಟಾಸ್ಕ್ ಏನು ಇರಲ್ಲ, ಎಲ್ಲರೂ ನಾಮಿನೇಟ್ ಆಗಿರ್ತೀರಾ, ಜೊತೆಗೆ ಈ ವೀಕ್ ಒಂದು ವ್ಯಕ್ತಿತ್ವದ ಆಟ ಆಗಿರುತ್ತೆ ಅಂತ. ಅದನ್ನ ಗಿಲ್ಲಿನೂ ಯಾವಾಗ್ಲೂ ಹೇಳ್ತಿರ್ತಾರೆ, ವ್ಯಕ್ತಿತ್ವ, ಸೊ ಲೆಟರ್ಸ್ ಬಿಟ್ಕೊಡಿ ಅಂತ. ಸೊ ಈಗ ಈ ಪಾರ್ಟಿಸಿಪೆಂಟ್ಸ್ ವ್ಯಕ್ತಿತ್ವದ ಕಡೆ ಫೋಕಸ್ ಮಾಡ್ಬೇಕಾ, ಫೋಕಸ್ ಮಾಡಿ ಬೇರೆಯವ್ರಿಗೆ ಲೆಟರ್ಸ್ ಬಿಟ್ಕೊಡ್ಬೇಕಾ, ಅಥವಾ ಸ್ವಾರ್ಥಿಗಳಾಗಿ ಅವ್ರ ಲೆಟರ್ಸ್ ನ ಅವ್ರು ತಗೊಳ್ಳೋದು ಬೆಟರ್ ಅನ್ಸುತ್ತೆ ನಿಮ್ಗೆ? ನನ್ನ ಪ್ರಕಾರ ಹೇಳಕ್ ಬಂದ್ರೆ ಸ್ವಾರ್ಥಿಗಳಂತ ನಾವೆಲ್ಲೂ ಅನ್ಕೊಳ್ಳಲ್ಲ. ಯಾಕಂದ್ರೆ ನಮ್ಮನೆ ಲೆಟರ್ ಬಂದಾಗ, ನನ್ನ ಇಮ್ಯುನಿಟಿ ಬಂದಾಗ ನಾನು ಯಾಕೆ ಸ್ವಾರ್ಥಿ ಆಗ್ತೀನಿ? ಅಲ್ಲಿ ಇಂಡಿವಿಜುವಲ್ ಗೇಮ್ ಆಗಿರುತ್ತೆ. ಆದ್ರೆ ಇಲ್ಲಿ ಏನಾಗುತ್ತಾ ಇದೆ ಅಂದ್ರೆ, ಇಲ್ಲಿ ಇವ್ರು ನಮ್ಗೆ ಯಾಕೆ ಸ್ವಾರ್ಥಿ ಅಂತ ಕಂಡ್ರು ಅಂದ್ರೆ, ರಿಷಾ ಅವರು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದ್ರು, ಸಾರಿ ಕೇಳಿದ್ರು. ಅಲ್ಲಿ ಮತ್ತೊಂದು ವಿಚಾರದಲ್ಲೂ ಅವರು ರಿಷನ್ ಒಂದು ಕಾರಣ ಕೊಟ್ಟಿರೋದು ನನಗೆಲ್ಲ ಒಂದ್ ಕಡೆ ಕರೆಕ್ಟ್ ಅನಿಸ್ತು. ಅಂದ್ರೆ ಜಾನ್ವಿ ಅವರು ಮನೆ ಪ್ರಾಬ್ಲಮ್ ಇರೋದು ವಿಷಯದಿಂದ ಜಾನ್ವಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿಲ್ಲ, ಅದನ್ನು ನಾವು ಗಮನಿಸಬೇಕಾಗತ್ತೆ. ಯಾಕಂದ್ರೆ ರಿಷಾ ಅವ್ರದ್ದು ತಪ್ಪನ್ನೇ ಇತ್ತಲ್ಲ. ಯಾಕಂದ್ರೆ ನಾವು ನೋಡ್ತಾ ಇದೀವಿ ಜಾನ್ವಿ ಅವರಿಗೂ ಒಂದು ಪುಷ್ ಬೇಕಿರುತ್ತೆ. ಆ ಒಂದು ವಿಚಾರದಲ್ಲಿ ಅವ್ರ ಮಗಂದ ಒಂದು ಲೆಟರ್ ಕೊಡೋದು ವಿಚಾರನು ಅವ್ರದ್ದೊಂದು ಒಳ್ಳೆ ವಿಚಾರ ಅನ್ಕೊಂತೀನಿ. ಆ ರೀತಿ ಹೇಳಕ್ ಬಂದ್ರೆ ಖಂಡಿತ ಇದು ಏನು ಸ್ವಾರ್ಥನ ಬಿಟ್ಟು ಆಟ ಆಡಿದ್ರೆ, ವ್ಯಕ್ತಿತ್ವಗಳನ್ನೇ ಗುರ್ಸ್ಕೊಳಕ್ ಹೋದ್ರೆ ಒಂದ್ ಸ್ವಲ್ಪ ಆಟ ಆಡಿದ್ರೆ ನಾವು ಮನೆಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತಲ್ವಾ? ಜಾಸ್ತಿ ಇರುತ್ತೆ. ಈಗ ಅದೇ ಧ್ರುವಂತ್ ಅವ್ರ ಮೇಲೆ ತೂಗುಗತ್ತಿ ಇದೆ ಅನ್ಕೊಂತೀನಿ. ಯಾಕಂದ್ರೆ ಅವರು ಸ್ವಲ್ಪ ಈಗ ಇರೋ ವೀಕ್ ಕಂಟೆಸ್ಟೆಂಟ್ ಅಲ್ಲಿ ಅವರೇ ಇದ್ದಾರೆ, ಅವ್ರೇನು ಈಸಿಯಾಗಿ ಬಿಟ್ಕೊಟ್ರು, ಜನ ಅವರನ್ನ ಕೈ ಹಿಡಿತಾರ ಅಂತ ನೋಡ್ಬೇಕಾಗತ್ತೆ. ಅದನ್ನ ನೀವು ಹೇಳ್ದಂಗೆ ಆ ಸ್ವಾರ್ಥ ಅನ್ನೋದೊಂದು ಇಲ್ಲದೆ ಬಿಟ್ರೆ ಅದೇ ಮನೆ ಹೋಗೋ ಚಾನ್ಸಸ್ ಇದೆ. ಯಾಕಂದ್ರೆ ನನ್ನ ಪ್ರಕಾರ ಧ್ರುವಂತ್ ಅವರಿಗೆ ಆ ಚಾನ್ಸಸ್ ಬಾಳ ಇದೆ ಅನ್ಕೊಂತೀನಿ. ಯಾಕಂದ್ರೆ ಮಿಕ್ಕಿರೋರೆಲ್ಲ ಸೇಫ್ ಆದ್ರು. ಆ ಒಂದು ವಿಚಾರದಲ್ಲಿ ಅವ್ರಿಗೆ ಒಂದು ಈಗ ಜನ ಈಗ ಅವ್ರೇನ್ ಆಟ ಆಡಿದಾರಲ್ಲ, ಏನ್ ವ್ಯಕ್ತಿತ್ವ ಗುಡಿಸ್ಕೊಳಕ್ ಹೋದ್ರಲ್ಲ, ಅದ್ರಿಂದ ಅವ್ರನ್ನ ಜನ ಲೈಕ್ ಮಾಡಿ ಇಟ್ಕೊಳ್ತಾರ ಅಂತ ನೋಡ್ಬೇಕಾಗುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಅವರು ಮಾಡು ವಿಷಯದಲ್ಲಿ ಪಾಸಿಟಿವ್ ಆದ್ರು, ಬಟ್ ರಕ್ಷಿತನ್ ವಿಷಯದಲ್ಲಿ ಮತ್ತೆ ನೆಗೆಟಿವ್ ಆದ್ರೆ ಮಾಡು ವಿಷಯದಲ್ಲಿ ಪಾಸಿಟಿವ್ ಆಗೋ ಏನು ಯೂಸ್ ಇಲ್ಲ, ಮತ್ತೆ ಇಮ್ಯುನಿಟಿನೂ ಇಲ್ಲ, ಮನೆಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಮಾಡು ವಿಷಯಕ್ಕೆ ಬಂದ್ರೆ, ನೆನ್ನೆ ಒಂದು ಅವ್ರದ್ದು ಇನ್ನೋಸೆಂಟ್ ಸೈಡ್ ಎಲ್ಲರಿಗೂ ಕಾಣಿಸ್ತು. ಅಂದ್ರೆ ಸಿಕ್ಕಾಪಟ್ಟೆ ಎಮೋಷನಲ್ ಆದ್ರು, ಜೊತೆಗೆ ಲೆಟರ್ಸ್ ನ ಅವರು ಇದ್ರೊಳಗಡೆ ಮಷಿನ್ ಒಳಗಡೆ ಹಾಕ್ಬೇಕಾದ್ರೂ
ಕೂಡ ಅವ್ರ ಕೈ ನಡುಗ್ತಾ ಇತ್ತು. ಸೊ ಮಾಳು ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ಮಾಳು ಅವ್ರು ಏನಂದ್ರೆ ಅವ್ರು ಇನ್ನೋಸೆಂಟೇ ಮೇಡಮ್. ಸ್ಟಾರ್ಟಿಂಗ್ ಡೇ ಇಂದನು ಅವರಿಗೆ ಅಲ್ಲಿ ಏನಂದ್ರೆ ಹೊಂದ್ಕೊಳಕ್ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅವ್ರು ಈ ಜಾಗ ಎಲ್ಲ ಅವ್ರಿಗೆ ಒಂಥರ ಹೊಸದ ರೀತಿಯಲ್ಲಿ ಇತ್ತು. ಅಲ್ಲಿ ಅವರು ಮೇನ್ ಅಂದ್ರೆ ಅವರು ಫ್ಯಾಮಿಲಿನೇ ಮಿಸ್ ಮಾಡ್ಕೊಂತಿದ್ರು. ಸ್ಟಾರ್ಟಿಂಗ್ ಡೇ 1 ಇಂದಲೂ ನಾನು ಹೋಗ್ತಿದ್ದೀನಿ ಅಂತ ಹೇಳೋದ ವಿಚಾರ ಆಗಿರ್ಲಿ, ಮಲ್ಲಮ್ಮನ ಉಳಿಸ್ಕೊಳ್ಳಿ ನಾನು ಹೋಗ್ತೀನಿ ಅನ್ನೋ ವಿಚಾರ ಆಗಿರ್ಲಿ, ಅವ್ರು ಒಂಥರ ಏನಂದ್ರೆ ಮುಗ್ಧತೆಯಿಂದಾನೇ ಆಟ ಆಡ್ತಿದ್ದಾರೆ. ಅಲ್ಲೂ ಅವರಿಗೆ ಈ ಒಂದು ಟಾಸ್ಕ್ ಕೊಟ್ಟಾಗ ಯಾರಿಗಾದ್ರೂ ಅದು ಕೈ ನಡಗೋದೆ ಅನ್ಕೊಂತೀನಿ. ಬೇರೆಯವ್ರ ಪತ್ರ ಅದು, ಅದ್ರಲ್ಲಿ ಎಷ್ಟು ಕೋಟ್ಯಾಂತರ ಎಮೋಷನ್ ಇರುತ್ತೆ. ಒಂದು ತಾಯಿ ಬರ್ದಿರೋ ಲೆಟರ್ ಇರುತ್ತೆ, ಮನೆಯವ್ರು ಬರ್ದಿರೋ ಲೆಟರ್ ಇರುತ್ತೆ. ಅದನ್ನ ಹರಿದು ಇದ್ ಮಾಡ್ಬೇಕಂದ್ರೆ ಎಲ್ಲೊಂದ್ ಕಡೆ ಮಾಡೋರಿಗೆ ಅದು ಕಷ್ಟದ ಕೆಲಸ ಆಗಿರುತ್ತೆ. ಆ ಒಂದು ವಿಚಾರದಲ್ಲಿ ಅವ್ರ ಕೈ ನಡಗಿರೋದಂತೂ ಸಹಜ ಅನ್ಕೊಂತೀನಿ. ಯಾಕಂದ್ರೆ ಆ ರೀತಿ ಒಂದು ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ ಕಲ್ ಮನ್ಸಿರೋರೇ ಮಾಡ್ಬೇಕಾಗತ್ತೆ ಅಂತೇನೆ. ಯಾಕಂದ್ರೆ ರಿಷಾ ಅವ್ರು ಮಾಡಿರೋದು ಅವ್ರ ಆಟದ ರೀತಿಲಿ ಅವ್ರು ಸರಿ ಇರ್ಬೋದು, ಬಟ್ ಒಂದ್ ಫ್ಯಾಮಿಲಿ ಇದೊಂದು ಇದ್ದಿರತ್ತಲ್ಲ, ಬಿಗ್ ಬಾಸ್ ಅವರಿಬ್ರ ಮೇಲೆ ಏನು ಅಟ್ಯಾಚ್ಮೆಂಟ್ ಇರ್ಲಿಲ್ಲ. ಆ ಒಂದು ರೀಸನ್ ಇಂದ ಇದಾಯ್ತು. ಮತ್ತೆ ಮೇಡಮ್ ನನ್ಗೆ ಇಲ್ಲಿ ಮತ್ತೊಂದು ವಿಷಯ ಏನಾಯ್ತಂದ್ರೆ, ಈಗ ಸೂರಜ್ ಅವ್ರ ಲೆಟರ್ ಹರಿದ್ರಲ್ಲ, ಲೆಟರ್ ಏನು ಹಾಳಾಯ್ತಲ್ಲ, ಅಲ್ಲಿ ನೀವು ಗಮನಿಸಿರ್ಬೇಕು, ರಾಶಿಕ್ ಅವ್ರು ಎಲ್ಲೋ ಒಂದ್ ಕಡೆ ಅವ್ರು ಬಂದು ಸ್ಟಾರ್ಟಿಂಗ್ ಅಲ್ಲೇ ಅವ್ರಿಗೆ ಸಮಾಧಾನ ಮಾಡೋದಂತ ರೀಶಾ ಅವ್ರ ಜೊತೆ ಕುತ್ಕೊಂಡಿರ್ತಾರೆ. ಅಂದ್ರೆ ನಾವು ಇದರ ಫ್ರೆಂಡ್ಶಿಪ್ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿಯೇ ಸೂರಜ್ ಅವರಿಗೆ ಒಂದು ಆಮೇಲೆ ಕೊನೆಗೆ ಬಂದು ಒಂಥರ ಮಾತಾಡ್ತಾರೆ. ನೋಡ್ದವ್ರಿಗೆ ಹೆಂಗ ಅನ್ಸುತ್ತೆ ಅಂದ್ರೆ, ಅವ್ರು ಮಂಜು ಭಾಷಿಣಿ ಹೋದಾಗ ಇವರು ಲೋನ್ಲಿ ಆದ್ರು, ಜಂಟಿ ಇಲ್ದೇನೆ. ಆಗ ಅವ್ರಿಗೊಬ್ರು ಬೇಕಿತ್ತು, ಸೊ ಸೂರಜ್ ಬೇಕಿತ್ತು, ಸೊ ಅವ್ರ ಜೊತೆ ಬಂದ್ರು. ಈಗ ಅದೇ ನೀವ್ ಹೇಳ್ದಂಗೆ ಲೆಟರ್ಸ್ ಇಲ್ದೆ ಅವ್ರು ಬೇಜಾರ್ ಮಾಡ್ಕೊಂಡು ಕೂತಾಗ ಫಸ್ಟ್ ಅವ್ರು ಇವ್ರ ಹತ್ರ ಬರ್ಬೇಕಿತ್ತು, ಬಟ್ ಅವ್ರು ಹೋಗಿದ್ದು ರೀಶಾ ಅವ್ರ ಗ್ರೂಪ್ ಜೊತೆ ಹೋದ್ರು. ಹೌದು, ಅದೇ ಒಂದ್ ಕಡೆ ನನ್ಗೆಲ್ಲ ಒಂದ್ ಕಡೆ ಅವ್ರ ಆಟ ಸರಿ ಆಗ್ಲಿಲ್ಲ ಅನ್ಕೊಂತೀನಿ. ರಾಶಿಕ್ ಅವ್ರದ್ದು ಅವ್ರು ಕೊನೆ ತನಕನು ಅವ್ರ ಜೊತೆನೆ ಇರ್ಬೇಕಿತ್ತು. ಯಾಕಂದ್ರೆ ಫ್ರೆಂಡ್ಸ್ ಅಂದ್ಮೇಲೆ ಅದು ಇರ್ಲೇಬೇಕಾಗತ್ತೆ. ನಾವು ಫ್ರೆಂಡ್ಸ್ ಇಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ಯಾಕಂದ್ರೆ ನಮ್ಗೊಂದು ದುಃಖದಲ್ಲಿ ಇರೋಬೇಕಾದ್ರೆ ಅಕಸ್ಮಾತ್ ನಮ್ಗೆ ಯಾರು ದುಃಖ ಕೊಟ್ಟವ್ರ ಜೊತೆ ಹೋಗಿ ಕುತ್ಕೊಂಡಾಗ ಅದ್ ನಮ್ಗೆ ಯಾವ ರೀತಿ ಫೀಲ್ ಕೊಡುತ್ತೆ ಅಂತ ನಾವು ನೋಡಿದೀವಿ, ಅರ್ಥ ಆಗುತ್ತೆ. ಆ ಒಂದು ಇದ್ರಲ್ಲಿ ಹೇಳಕ್ ಬಂದ್ರೆ ರಾಶಿಕ್ ಅವ್ರ ಆಟ ಎಲ್ಲೊಂದ್ ಕಡೆ ಅವ್ರ ಫೇಕ್ ಅಂತ ಏನ್ ಹೇಳ್ಕೊಂಡು ಹಣೆಪಟ್ಟಿ ಇತ್ತಲ್ಲ ಅವರಿಗೆ, ಅವ್ರ ಇಬ್ಬರ ಫ್ರೆಂಡ್ಶಿಪ್, ಅದನ್ನೇ ಅವರು ನಿಜ ಅಂತ ಅವ್ರೇ ಪ್ರೂವ್ ಮಾಡ್ಕೊಂಡ ರೀತಿ ಇತ್ತು. ನಿನ್ನೆ ಒಂದು ಸೂರಜ್ ಫ್ರೆಂಡ್ಶಿಪ್ ಬಗ್ಗೆ ಏನ್ ಅನ್ಸುತ್ತೆ? ಅವ್ರದ್ದು ಫೇಕ್ ಅನ್ಸುತ್ತೆ ಅಥವಾ ಇಲ್ಲ? ನನಗೆ ಅವ್ರ ಫ್ರೆಂಡ್ಶಿಪ್ ಜೆನ್ಯೂನ್ ಅನಿಸ್ತಾ ಇದೆ. ಯಾಕಂದ್ರೆ ಸ್ಟಾರ್ಟಿಂಗ್ ಡೇ ಇಂದನೂ ಅವ್ರು ಹೇಗಿದ್ರು ಎಲ್ಲರ ಜೊತೆನೂ ಅದೇ ರೀತಿನೂ ಇದ್ರು. ರಾಶಿಕಾ ಅವರಿಗೂ ಒಂದು ಚಾನ್ಸ್ ಕೊಟ್ರು. ಅವ್ರು ಏನ್ ದೂರ ಆಗಿದ್ರಲ್ಲ, ಜೆನ್ಯೂನ್ ಆಗಿ ಒಬ್ಬ ಫ್ರೆಂಡ್ ಯಾವ ರೀತಿ ಹೋಗಿ ಅದನ್ನ ಸಾರ್ಟ್ ಔಟ್ ಮಾಡ್ಕೊಳ್ಬೇಕು, ಇದನ್ನ ಅವರು ಸಾರ್ಟ್ ಔಟ್ ಮಾಡ್ಕೊಂಡಿದ್ರು. ಅದನ್ನು ಅವ್ರು ಅದೇ ರೀತಿ ಯಾವ ರೀತಿನೂ ತಲೆ ಕೆಡ್ಸ್ಕೊಂಡಿಲ್ಲ ಅನ್ಕೊಂತೀನಿ. ರಾಶಿಕಾ ಅವ್ರಿಗೆ ಅವ್ರು ಮಾಡಿರೋದು ಎಲ್ಲೊಂದ್ ಕಡೆ ನನ್ಗೆ ನೋಡಿರೋ ಪ್ರಕಾರ ನನಗೆ ಈ ರೀತಿ ಅನ್ಸ್ತು ಅಂತ ನಂಗೆ ಹೇಳಿದ್ರು. ಎಸ್, ಇನ್ನು ರೀಶಾ ಮತ್ತೆ ಸೂರಜ್ ಮಧ್ಯೆ ಒಂದು ಜಗಳ ಆಗುತ್ತೆ ಮಳ್ಳ ಅನ್ನೋ ವಿಷಯಕ್ಕೆ. ಅಂದ್ರೆ ಅದನ್ನ ಅವರು ಕ್ಲಾರಿಫಿಕೇಶನ್ಗೆ ಬಂದಿರ್ತಾರೆ, ಬಟ್ ಅಲ್ಲಿ ಜಗಳ ಸ್ಟಾರ್ಟ್ ಮಾಡಿದ್ ಯಾರು ಅಂತ ಅನ್ಸುತ್ತೆ ನಿಮ್ ಪ್ರಕಾರ? ಜಗಳ ಸ್ಟಾರ್ಟ್ ಆಗಿರೋದು ರಿಷಾ ಅವರೇ ಅನ್ಕೊಂತೀನಿ. ಅವ್ರಿಗೇನಂದ್ರೆ ಅಲ್ಲಿ ನಾವು ನೋಡಿದ್ವಿ, ಅವ್ರಿಗೇನು ಹೇಳಕ್ಕೆ ಆಗಿಲ್ಲ. ಅವ್ರು ಒಂದ್ ಕಡೆ ಒಂದು ಆ ಪಾಯಿಂಟ್ ಅಲ್ಲಿ ಅವರು ಅದನ್ನ ಒಪ್ಕೊಳ್ತಾರೆ. ನಾನು ಅಗ್ರೆಷನ್ ಅಲ್ಲಿ ಹೇಳ್ದೆ, ನಾನು ಮಾತಾಡೋ ಬರ್ದಲ್ಲಿ ಹೇಳ್ದೆ ಅನ್ನೋ ಪದಗಳನ್ನ ಅವ್ರು ಯೂಸ್ ಮಾಡ್ತಾರೆ. ಆದ್ರೆ ಅವ್ರು ಹೋಗ್ತಾ ಅದನ್ನ ಅವರು ಇರಿಟೇಟ್ ಆಗಿ ಅಲ್ಲಿಂದ ಸಿಟಿಗೆ ಹೇಳ್ತಾರೆ, ನಾನ್ ಮಾಡಿರೋದು ಸರಿ ಅಂತ ಹೇಳಿರೋದಾಗ್ಲಿ. ಅವ್ರು ಸೂರಜ್ ಅವರು ಅದೇ ಹೇಳ್ತಾರೆ, ನೀವು ಆಯ್ತು ನೀವು ಹೇಳಿರ್ತೀರಲ್ಲ ಅದ್ ರೀಸನ್, ಅದಕ್ಕೆ ವ್ಯಾಲಿಡ್ ರೀಸನ್ ಕೊಡ್ರಿ. ನೀವು ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ, ಅದಕ್ಕೊಂದು ವ್ಯಾಲಿಡ್ ರೀಸನ್ ಕೊಡ್ಬೇಕಲ್ವಾ ಅಂತ. ಉಸಿರುವಳ್ಳಿ ಅನ್ನೋ ಪದಕ್ಕೆ ವ್ಯಾಲಿಡ್ ರೀಸನ್ ಕೊಡಿ ಅಂದ. ಅವ್ರಿಗೆ ರೀಸನ್ ಇರ್ಲಿಲ್ಲ. ಮತ್ತೆ ಮಳ್ಳ ಅಂತ ಹೇಳೋ ಪದವನ್ನ ಎಷ್ಟು ರೀತಿಗೆ ಸರಿ ಅಂತ ನನಗಂತೂ ಅನಿಸ್ತಾ ಇಲ್ಲ. ಯಾಕಂದ್ರೆ ಯಾರಿಗೋ ಬಂದು ಕಳ್ಳ ಅಂತಾರೆ, ಯಾರಿಗೋ ಎಪ್ಪಲ್ ಕದ್ದಿರೋದಕ್ಕೆಲ್ಲ ಕಳ್ಳ ಅಂದ್ರೆ ಮತ್ತೆ ಇಲ್ಲಿ ಜೈಲ್ಗಳೇ, ಊರ್ ತುಂಬಾ ಜೈಲ್ಗಳೇ ಆಗಿರ್ಬೇಕು ಅನ್ಕೊಂತೀನಿ. ಯಾಕಂದ್ರೆ ಆ ರೀತಿ ಕಳ್ಳ ಅನ್ನೋ ಪದನ ಹೊರಿಸೋದು ಸರಿ ಅಲ್ಲ ಅನ್ಕೊಂತೀನಿ. ಮತ್ತೆ ಮಳ್ಳ ಅಂತ ಒಬ್ಬರಿಗೆ ಹೇಳಿದ್ರೆ ಸೂರಜ್ ಅದಕ್ಕೆ ಬಿಟ್ರು ಅನ್ಕೊಂತೀನಿ. ಬೇರೆ ಯಾರಿಗೋ ಆ ರೀತಿ ಪದಗಳನ್ನೇ, ಅಶ್ವಿನಿ ಗೌಡ ಅವರಿಗೆ ಆ ರೀತಿ ಪದಗಳನ್ನ ಉಪಯೋಗಿಸಿದ್ರೆ ಅಲ್ಲಿ ಮನೆ ಸ್ಥಿತಿನೇ ಬೇರೆ ರೀತಿಗೆ ತಿರುಗ್ತಿತ್ತು. ಅಲ್ಲಿ ಕೆಲವೊಂದಿಷ್ಟು ಜನ ತಡ್ಕೊಳ್ತಾರೆ ಅನ್ಕೊಂತೀನಿ. ಇಂಥವ್ರ ವಿರುದ್ಧ ಮಾತಾಡಿದ್ರೆ ಅದನ್ನ ನಾವು ಇಲ್ಲಿ ವೀಕೆಂಡ್ ಅಲ್ಲಿ ನೋಡ್ಬೇಕು, ಸುದೀಪ್ ಸರ್ ಯಾವ ರೀತಿ ಅದಕ್ಕೆ ಕ್ಲಾಸ್ ತಗೊಳ್ತಾರೆ ಅಂತ. ಯಾಕಂದ್ರೆ ಅವರು ಈ ರೀತಿ ಮನೆ ಮೂಲ ನಿಯಮನೆ ಮುರಿದಿದ್ದಾರೆ, ಒಬ್ಬರ ಮೈ ಮೇಲೆ ಕೈ ಮಾಡಿದ್ದಾರೆ. ಆ ಒಂದು ಗಿಲ್ಟ್ ಫೀಲ್ ಅವರಲ್ಲಿ ಇನ್ನೂ ತನಕ ಕಾಡ್ತಾ ಇಲ್ಲ. ಏನು ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅದೆಲ್ಲೋ ಒಂದ್ ಕಡೆ ಅವ್ರ ಆಟ ಸರಿ ಇಲ್ಲ ಅನ್ಕೊಂತೀನಿ. ನಿನ್ನೆ ಮೂಲ ಕಾರಣನು ಜಗಳ ಅಷ್ಟು ದೊಡ್ಡ ಆಗ್ತಿರೋ ಕಾರಣನು ರಿಷಾ ಅವ್ರ ಅನ್ಕೊಂತೀನಿ. ಸೂರಜ್ ಅವ್ರು ಕೇಳಿದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ರೆ ಎಲ್ಲೊಂದ್ ಕಡೆ ಮುಗ್ದೋಗ್ತಿತ್ತು. ಇವತ್ತು
ಅಂದ್ರೆ ನಿನ್ನೆ ಎಪಿಸೋಡ್ ಎಂಡಿಂಗ್ ಅಲ್ಲೇ ನಮಗೆ ಒಂದ್ ಕಡೆ ರಕ್ಷಿತಾ ಹಾಗೆ ರಾಶಿಕಾ ಇಬ್ರು ಲೆಟರ್ಸ್ ಬಂದಿರುತ್ತೆ. ಸೊ ಇದರಲ್ಲಿ ಮನೆಯವರು ಚೂಸ್ ಮಾಡಬೇಕು ಅಂತ ಬಿಟ್ಟಿರ್ತಾರೆ. ಸೊ ಯಾರ್ದು ಲೆಟರ್ಸ್ ಸಿಗ್ಬೋದು, ಯಾರ್ದು ಹಾಳಾಗಿ ಹೋಗುತ್ತೆ ಅಂತ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ನಾವು ಅಲ್ಲಿ ನೋಡಿದ್ವಿ, ಅಲ್ಲೇ ನಿನ್ನೆ ಎಪಿಸೋಡಲ್ಲೇ ನಮ್ಗೆ ಅಲ್ಲಿ ಗೊತ್ತಾಗಿದೆ ಅದು ಏನು ಸೀನ್ ಆಗ್ಬೋದು ಅಂತ. ಮುಂದಿನ ಎಪಿಸೋಡಲ್ಲೇ ಅಲ್ಲಿ ನಾವು ನೋಡಿದ್ವಿ ಅಲ್ಲ, ಏನು ಮನೆಯವರು ಒಂದು ಕಡೆ ಆದರೆ ಒಂದು ಗುಂಪಿದೆ ಮೇಡಮ್, ಅಶ್ವಿನಿ ಗೌಡ ಅವ್ರದ್ದು, ಕಾಕ್ರೋಚ್ ಸುಧೀರ್ ಅವ್ರದ್ದು, ರಾಶಿಕಾ ಅವ್ರದ್ದು. ಆ ಗುಂಪಿನಲ್ಲಿ ಕೈ ಎತ್ತಕ್ಕೆ ಹೋಗಿದ್ದು ಇವರು ಯಾರು ಧ್ರುವಂತ್ ಅವರು ಒಂದು ಏನಂದ್ರೆ ರಕ್ಷಿತ್ ಅವ್ರು ಬೇಡ ಅಂತ ಹೇಳಿ ನಿನ್ ಸೈಡಿಗೆ ಹೋಗ್ತಾರೆ. ರಿಷಾ ಅವರು ಮತ್ತೆ ಸೂರಜ್ ಅವರು ರಾಶಿಕಾ ಅವ್ರದ್ದು ಫ್ರೆಂಡ್ ಆಗಿರೋ ಕಾರಣಕ್ಕೆ ಅವ್ರು ಹೋಗ್ಲೇಬೇಕಾಗತ್ತೆ ಆ ಟೀಮ್. ಇನ್ನು ಮಿಕ್ಕಿದವರು ರಕ್ಷಿತ್ ಅಂತ. ನಾವು ರಘು ಅವರನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕಾಗುತ್ತೆ, ಯಾಕಂದ್ರೆ ಅವರು ಒಂದು ಜಂಟಲ್ ಗೇಮ್ ಮಾಡ್ತಿದ್ದಾರೆ ಮೇಡಮ್. ಸ್ಟಾರ್ಟಿಂಗ್ ಡೇ ಅವ್ರು ಏನು ನಾವು ವೈಲ್ಡ್ ಕಾರ್ಡ್ ಎಂಟ್ರಿಗಳಲ್ಲಿ 3 ಜನರಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇತ್ತಲ್ಲ, ಒಂದು ಏನು ಹೈ ರೇಂಜಲ್ಲಿ ಬಂದಿದ್ರಲ್ಲ ಎಲ್ಲರೂ, ಅದರಲ್ಲಿ ರಘು ಅವರು ಏನು ಒಂದು ಸ್ಟಾರ್ಟಿಂಗ್ ಇಂದ ಇದು ಮಾಡಿ ಆಮೇಲೆ 2 ತಾಸರ ನಂತರ ಅವ್ರು ಏನು ಕಳೆದೋದ್ರು ಅಂತ ನಾವೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಮೇಡಮ್, ಅದಿಲ್ಲ. ಅವರು ಅದನ್ನೇ ಅವರು ಏನು ನಿಧಾನಕ್ಕಾದ್ರೂ ಆಡಿದ್ರು, ಜಂಟಲ್ ಗೇಮ್ ಆಗಿ ಆಟ ಆಡ್ತಿದ್ದಾರೆ. ಏನು ಅವರು ಒಳ್ಳೆ ಒಂದು ಆಟ ಇತ್ತಲ್ಲ, ಅವರು ಪ್ರಿನ್ಸಿಪಲ್ ಆಗಿನೇ ಎಷ್ಟೋ ಜನ ಅವರನ್ನ ಫ್ಯಾನ್ ಫಾಲೋವರ್ಸ್ ಕ್ರಿಯೇಟ್ ಆಗಿದ್ದಾರೆ. ಹೌದು, ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ರಕ್ಷಿತಾ ಅವರಿಗೆ ಒಂದು ಅಪರ್ಚುನಿಟಿ ಕೊಡ್ರಿ, ಯಾಕಂದ್ರೆ ಮನೆಯಿಂದ ಮೆಸೇಜ್ ಬಂದಿದೆ. ನಾನು ನಿನ್ನೆನೂ ಅದನ್ನೇ ಹೇಳಿದೆ, ಮನೆಯಿಂದ ಮೆಸೇಜ್ ಬಂದವ್ರಿಗಿಂತ ಒಂದು ಲೆಟರ್ ಬಂದವರಿಗೆ. ನಿನ್ನೆ ಧನುಷ್ ಅವ್ರ ವಿಚಾರದಲ್ಲೂ ಅದೇ ಹೇಳಿದೆ, ಧನುಷ್ ಅವರಿಗೆ ಒಂದು ಮನೆಯಿಂದ ಒಂದು ಕಾಲ್ ಬಂದಿತ್ತು, ಅಭಿಷೇಕ್ ಅವ್ರಿಗೆ ಬಂದಿರಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಅಭಿಷೇಕ್ ಸಿಕ್ಕಿರೋದು ಸರಿ ಅನ್ಕೊಂತೀನಿ. ಈ ಒಂದು ವಿಚಾರದಲ್ಲೂ ಅದನ್ನೇ ಫಾಲೋ ಮಾಡಿದ್ದಿದ್ರೆ ಮನೆಯವರು ಒಮ್ಮತದ ಅಭಿಪ್ರಾಯ ಆಗುತ್ತೆ. ಯಾಕಂದ್ರೆ ಒಮ್ಮತದ ಅಭಿಪ್ರಾಯ ಬಂದಾಗ ಅಲ್ಲಿ ಗೊಂದಲಗಳಾಗೋದು ನಾವು ನೋಡಿದ್ವಿ. ಯಾಕಂದ್ರೆ ಗಿಲ್ಲಿ ಅವ್ರು ಮಾಡಿರೋದು ಏನು ಒಮ್ಮತದ ಅಭಿಪ್ರಾಯದಲ್ಲಿ ಬಹುಮತ ಏನು ಬಂತಲ್ಲ, ಅಲ್ಲಿ ಒಮ್ಮತದ ಅಭಿಪ್ರಾಯದಿಂದ ಆಟನೇ ಅವ್ರ ಟಾಸ್ಕ್ ಗೆದ್ದಿರೋದೇ ಅವ್ರು ಕಳ್ಕೊಳ್ತಾರೆ. ಆ ಒಂದು ವಿಷಯದಲ್ಲಿ ಈಗ ಒಮ್ಮತದ ಅಭಿಪ್ರಾಯ ಏನು ಬಂತಂದ್ರೆ, ಅಶ್ವಿನಿ ಗೌಡ ಅವರು ಎಲ್ಲ ಒಂದ್ ಕಡೆ ನಾವು ಪ್ರೋಮೋದೆಲ್ಲ ನೋಡ್ತಾ ಇದ್ದೇವೆ, ಬಿಟ್ಕೊಡೋ ಮಾತೇ ಕಾಣುತ್ತಿಲ್ಲ. ಎಲ್ಲೊಂದ್ ಕಡೆ ರಕ್ಷಿತಾನ ಮೋಸ ಆಗೋ ಚಾನ್ಸಸ್ ಬಹಳ ಇದೆ ಅನ್ಕೊಂತೀನಿ. ಅಲ್ಲಿ ಬಹುಮತ ಹೇಳಕ್ ಬಂದ್ರೆ ಅಲ್ಲಿ ಆರಾಮ್ ರಕ್ಷಿತಾ ಅವರಿಗೆ ಸಿಗುತ್ತೆ, ಯಾಕಂದ್ರೆ ರಘು ಅವರು, ಗಿಲ್ಲಿ ಅವರು ಇವರೆಲ್ಲ ರಕ್ಷಿತಾನ ಬಿಟ್ಕೊಡೋ ಹಾಗೆ ಕಾಣ್ತಾ ಇಲ್ಲ. ಆದ್ರೆ ಒಮ್ಮತದ ಅಭಿಪ್ರಾಯ ಇದೆಲ್ಲ, ಅಲ್ಲಿ ಆಟ ಹಾಳು ಮಾಡೋಕೆ ಕೈಕೊಂಡು ಕೂತ್ಕೊಂಡಿದ್ದಾರೆ ಕಾಕ್ರೋಚ್ ಸುಧೀರ್ ಅವರು. ಅವ್ರಿಗೆ ಒಂದು ಈ ಚಾನ್ಸ್ ಬೇಕಂತಾನೆ ಕೈಕೊಂಡು ಕೂತ್ಕೊಂಡಿದ್ರು. ಅವ್ರ ಮಾಯಿಂದ ಹೇಳಿದ್ರು ಒಮ್ಮತ ಅಭಿಪ್ರಾಯ ಬಂದಾಗ ನಾವು ಇದೇ ರೀತಿ ಮಾಡ್ತೀವಂತ. ಅದೀಗ ಅವರಿಗೆ ಇದೊಂದು ಸರಿಯಾದ ಅವಕಾಶ ಸಿಕ್ಕಿದೆ, ಅದು ಮತ್ತೆ ರಕ್ಷಿತಾ ಅವ್ರ ವಿರುದ್ಧ ಸಿಕ್ಕಿದೆ. ರಕ್ಷಿತಾ ಅವ್ರು ನೋಡಿದ್ರೆ ಉರ್ದು ಬೀಳ್ಕೊಂತಾರೆ. ಧ್ರುವಂತ್ ಅವರು, ಇವರು ಅಶ್ವಿನಿ ಗೌಡ ಅವರು ಮತ್ತೆ ಕಾಕ್ರೋಚ್ ಸುಧೀರ್ ಅವರು, ಇವ್ರು 3 ಜನ ಅವರನ್ನ, ರಿಷಾ ಅವರು ಕೂಡ, ಇವ್ರು 4 ಜನ ಬಿಟ್ಕೊಡೋ ಮಾತೇ ಕಾಣ್ತಿಲ್ಲ. ಅಲ್ಲಿ ಸೂರಜ್ ಅವರಿಗೆ ರಾಶಿಕಾ ಅವ್ರ ಫ್ರೆಂಡ್ಶಿಪ್ ಇಂದಾನೆ ಹೋಗಿ ಅವರನ್ನ ಆಯ್ಕೆ ಮಾಡ್ಕೊಬೇಕು ಹೊರತು ಮತ್ತೇನು ರಕ್ಷಿತಾ ಅವ್ರ ಮೇಲೆ ಏನು ಆ ತರ ಭಾವನೆ ಏನು ಇಲ್ಲ ಅನ್ಕೊಂತೀನಿ, ದ್ವೇಷದ ಭಾವನೆ ರೀತಿ. ಎಸ್, ಇನ್ನು ಇನ್ನೊಂದ್ ಕಡೆ ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ರು ಮಧ್ಯೆ ಕೂಡ ಲೆಟರ್ಸ್ ಇದಾಗುತ್ತೆ. ಸೊ ಗಿಲ್ಲಿ ಬಿಟ್ಕೊಡ್ತಾರೆ ಅಂತ ಅನ್ಸುತ್ತಾ, ಏನ್ ಅನ್ಸುತ್ತೆ? ನಮ್ಗೆ ಇದಂತೂ ಅನ್ಪ್ರೆಡಿಕ್ಟೇಬಲ್ ಅನ್ಕೊಂತೀನಿ. ಯಾರು ಏನ್ ಮಾಡ್ತಾರಂತ ನಮ್ಗಂತೂ ಗೊತ್ತಿಲ್ಲ. ಯಾಕಂದ್ರೆ ಅವರಲ್ಲೇ ಅವ್ರು ಡಿಸ್ಕಷನ್ ಮಾಡ್ತಾ ಇರ್ಬೇಕಾದ್ರೆ ಕಾವ್ಯ ಹೇಳ್ತಾರೆ ನೀನ್ ಬಿಟ್ಕೊಡು, ನಾನ್ ಬಿಟ್ಕೊಡಲ್ಲ ಅಂತಾರೆ. ಗಿಲ್ಲಿ ಅವರು ಅದೇ ರೀತಿ ಅಂತಾನೆ, ನೀನ್ ಬಿಟ್ಕೊಡು, ನಾನ್ ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದಾರೆ. ಆದ್ರೆ ಎಂಡ್ ಆಫ್ ದ ಡೇ ಅಲ್ಲಿ ಯಾರು ಫ್ರೆಂಡ್ಶಿಪ್ ಉಳಿಸ್ಕೊಳ್ತಾರೆ, ನಾವಿದನ್ನ ಫ್ರೆಂಡ್ಶಿಪ್ ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಅದು ಗೇಮ್ ಆಗಿರುತ್ತೆ. ಏನ್ ನಿರ್ಧಾರ ತಗೊಂಡಿದ್ರು ಅವ್ರ ಮುಂದಿನ ಆಟಕ್ಕೆ ಆಗುತ್ತೆ. ಅದು ಅವ್ರ ಆಟದಲ್ಲಿ ಮೋಸ ಮಾಡಿದ್ರು, ಫ್ರೆಂಡ್ಶಿಪ್ ಅನ್ನ ಮೋಸ ಮಾಡಿದ್ರು ಅಂದ್ರೆ ಎಲ್ಲೂ ಆ ಕ್ವಶನ್ ಎತ್ತಕ್ ಬರಲ್ಲ. ಅಲ್ಲಿ ಬೇಕಾಗಿರೋದು ಇಮ್ಯುನಿಟಿದಲ್ಲಿ ಇಬ್ರು ಉಪಯೋಗಿಸ್ಕೊಂಡ್ರೆ ಅವ್ರಿಬ್ರು ಜಾಣ್ತಾನೆ ಅನ್ಕೊಂತೀನಿ. ಅದರಲ್ಲಿ ಫ್ರೆಂಡ್ಶಿಪ್ ಬೇರೆ ಅಂತ ಫ್ರೆಂಡ್ಶಿಪ್ ಅನ್ನ ಕೂಡ್ಸಕ್ಕಾಗಲ್ಲ ಅನ್ಕೊಂತೀನಿ. ಫ್ರೆಂಡ್ಶಿಪ್ ಬೇರೆ, ಆಟ ಬೇರೆ. ಹಿಂದೆ ಒಂದು ಸೀಸನ್ ಅಲ್ಲಿ ಇದೇ ತರ JK ಮತ್ತೆ ಜಗನ್ ಅವರಿಬ್ರು ಮಧ್ಯೆ ಇದೇ ತರ ಆಗಿತ್ತು. ಅಂದ್ರೆ ಇಬ್ರಲ್ಲೊಬ್ರು ನಾಮಿನೇಟ್ ಆಗ್ತೀರಾ, ಇಬ್ರಲ್ಲೊಬ್ರು ಸೇವ್ ಆಗ್ತೀರಾ ಅಂತ. ಆಗ ಅವರು ಹಿಂಗೆ ಫ್ರೆಂಡ್ಶಿಪ್ ಅಂತ ಲಾಸ್ಟಿಗೆ ಜಗನ್ ನಾನು ಬಿಟ್ಕೊಡ್ತೀನಿ, ನಾನೇ ನಾಮಿನೇಟ್ ಆಗ್ತೀನಿ ಅಂತ ಹೇಳಿದ್ರು. ಬಟ್ ಆ ವೀಕ್ ಅವ್ರು ಎಲಿಮಿನೇಟ್ ಆಗಿ ಹೋದ್ರು, ಯಾಕಂದ್ರೆ ಅವ್ರೊಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಫಿನಾಲೆಗೆ ಹೋಗ್ತಾರೆ ಅಂತ ಅನ್ಕೊಂಡಿದ್ವಿ. ಸೊ ಅಂದ್ರೆ ಈ ಬಿಗ್ ಬಾಸ್ ಅಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ. ಸೊ ಈ ಫ್ರೆಂಡ್ಶಿಪ್ ಅದೆಲ್ಲ ಬಿಟ್ಟು ಸೊ ಅವ್ರವ್ರ ಆಟ ಅವ್ರು ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಇನ್ನು ಜಾನ್ವಿ ಹಾಗೆ ಅಶ್ವಿನಿ ಮಧ್ಯೆ ಬೀಳ್ಬೋದ ಫೈಟ್ ಅಂತ ಅನ್ಸುತ್ತೆ, ಹೇಗೆ? ಲೆಟರ್ಸ್ ವಿಷಯಕ್ಕೆ ಬಂದಾಗ ಹೌದು, ಅದೊಂದು ಅವರಿಬ್ಬರಿಗೆ ಉಳ್ಕೊಳ್ಳೋ ಚಾನ್ಸಸ್ ಇದೆ ಅಲ್ವಾ ಮೇಡಮ್? ಆ ರೀತಿಯಲ್ಲಿ ನೋಡಕ್ ಹೋದ್ರೆ ಅಶ್ವಿನಿ ಅವ್ರು ಯಾರು ಬಿಟ್ಕೊಡಲ್ಲ. ಅಶ್ವಿನಿ ಅವರು ಬಿಟ್ಕೊಡೋ ಚಾನ್ಸಸ್ ಇಲ್ಲ, ಯಾಕಂದ್ರೆ ಮೊದಲೇ ಅವರಿಬ್ರು ಬೇರೆ ಬೇರೆ ಆಗಿದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಅಶ್ವಿನಿ ಅವ್ರಿಗೆ ಒಂದು ಸಾಫ್ಟ್ ಕಾರ್ನರ್ ಅಂತೂ ಇದೆ ಜಾನ್ವಿ ಮೇಲೆ. ಅವ್ರ ಹತ್ರ ಫ್ರೆಂಡ್ಶಿಪ್ ಬೇಕು ಅನ್ನೋ ರೀಸನ್ ಅಲ್ಲಿ ಬಿಟ್ಕೊಡ್ಬೋದು ನನ್ನ ಒಂದು ಒಪಿನಿಯನ್ ಪ್ರಕಾರ. ಯಾಕಂದ್ರೆ ಹಿಂದಿನ ವಾರಲ್ಲಿ ಅವರಿಗೆ ಸ್ಟೂಡೆಂಟ್ ಆಫ್ ದಿ ವೀಕ್ ಅಲ್ಲಿ ಅವ್ರಿಗೆ ಒಂದು ಚಾನ್ಸ್ ಕೊಡ್ತಾರಲ್ವಾ ಮೇಡಮ್? ಆ ಒಂದು ನಿಟ್ಟಿನಲ್ಲಿ
ಕೊಡ್ಲೂಬಹುದು, ಆದ್ರೆ ಮನೆಯಿಂದ ಬಂದಿರೋ ಯಾಕಂದ್ರೆ ಇಬ್ರಿಗೂ ಕೂಡ ಅವ್ರವ್ರ ಮಗ ಬರ್ದಿರ್ತಾರೆ ಲೆಟರ್ಸ್, ಸೊ ಇಬ್ರಿಗೂ ಇಂಪಾರ್ಟೆಂಟ್ ಲೆಟರ್ ಆಗಿರುತ್ತೆ. ಇಮ್ಯುನಿಟಿ ಇಬ್ರಿಗೂ ಬೇಕಿರುತ್ತೆ. ಯಾಕಂದ್ರೆ ಜಾನ್ವಿ ಅವರು ನನ್ನ ಪ್ರಕಾರ ಹೇಳಕ್ ಬಂದ್ರೆ ಒಂದು ವೀಕ್ ಕಂಟೆಸ್ಟೆಂಟ್ ಅಲ್ಲಿ ಕಾಣಿಸ್ಕೊಳ್ಬಹುದು ಈ ಒಂದು ಇದ್ರಲ್ಲಿ. ಕೊನೆಯದಾಗಿ ನಾಮಿನೇಷನ್ ಅಲ್ಲಿ, ಯಾಕಂದ್ರೆ ರಿಷಾ ಅವರಿದ್ದಾರೆ, ಧ್ರುವಂತ್ ಅವರಿದ್ದಾರೆ ವೀಕ್ ಅಂತ ನೋಡಕ್ ಬಂದ್ರೆ. ಅದರಲ್ಲಿ ಜಾನ್ವಿ ಅವ್ರ ಹೆಸರು ಕೂಡ ಇದೆ. ಜಾನ್ವಿ ಅವರು ಒಂದ್ಸಲ ಏನು ಇಮ್ಯುನಿಟಿ ಪಡ್ಕೊಂಡ್ರೆ ಅವ್ರಿಗೆ ಮತ್ತೆ ಹೆಲ್ಪ್ ಆಗುತ್ತೆ ಅನ್ಕೊಂತೀನಿ. ಆದ್ರೆ ನೋಡ್ಬೇಕು ಯಾವ ರೀತಿ ಆಟ ಮುಂದೋಗುತ್ತೆ, ಬಿಗ್ ಬಾಸ್ ಯಾವ ರೀತಿ ಟ್ವಿಸ್ಟ್ ಕೊಡ್ತಾರೆ ಅಂತ. ಯಾಕಂದ್ರೆ ಕೊನೆಯಲ್ಲಿ ಇಟ್ಕೊಂಡಿದ್ದಾರೆ ಅವರಿಬ್ಬರ ಹೆಸರನ್ನ, ನೋಡ್ಬೇಕಾಗುತ್ತೆ. ಸೊ ಇನ್ ಯಾರೆಲ್ಲ ಮಧ್ಯೆ ಈ ಒಂದು ಲೆಟರ್ಸ್ ಫೈಟ್ ಬೀಳ್ಬೋದು ಅಂತ ಅನ್ಸುತ್ತೆ? ಯಾರ ಫೈಟ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ ನೀವು? ಅಂದ್ರೆ ಯಾರಿಬ್ರು ಪೇರ್ ಬಿದ್ರೆ ಚೆನ್ನಾಗಿರುತ್ತೆ ಅಂತ? ಅದೇ ನೀವು ಹೇಳ್ದಂಗೆ ಮೇಡಮ್, ಅಶ್ವಿನಿ ಮತ್ತೆ ಜಾನ್ವಿ ಅವ್ರದ್ದೇ ನೋಡ್ಬೇಕು. ಯಾಕಂದ್ರೆ ಹೌದು, ಎಲ್ಲೊಂದ್ ಕಡೆ ಅವರಿಬ್ರು ಬೇರೆ ಬೇರೆ ಆಗಿದ್ದಾರೆ, ಆದ್ರೆ ಎಷ್ಟೊಂದು ಆ ರೀತಿ ಜಗಳ ಏನಿತ್ತಲ್ಲ ಬಿಗ್ ಬಾಸ್ ಮನೆಯಲ್ಲಿ, ಅವ್ರ ಹಿಂದಿಂದ ಯಾಕಂದ್ರೆ ರಕ್ಷಿತಾ ಅವ್ರ ಜೊತೆ ಅವರಿಬ್ರು ನಡ್ಕೊಂಡಿರೋ ರೀತಿ, ಮತ್ತೆ ಈ ಒಂದು ಕೊನೆಯ ವಾರದಲ್ಲಿ ಅವ್ರು ಬೇರೆ ಬೇರೆ ಆದ ರೀತಿಯಲ್ಲಿ ಮುಂದೆ ಯಾವ ರೀತಿ ಪಡ್ಕೊಳ್ಳುತ್ತೆ, ಮುಂದೆ ಅವ್ರ ಆಟ ಹೇಗಿರುತ್ತೆ, ಇಂಡಿವಿಜುವಲ್ ಆಗಿ ಇಬ್ರಿಗೂ ಮುಖಾಮುಖಿ ಆಗಿರೋದು ಕಡಿಮೆ, ಈಗ ಮುಖಾಮುಖಿ ಆದ್ರೆ ಯಾವ ರೀತಿ ಇರುತ್ತೆ ಅಂತ ಕಾದ್ ನೋಡಬೇಕಂತ. ಓಕೆ, ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಡಿಸ್ಕಷನ್ ಭಾಗಿಯಾಗಿದ್ದಕ್ಕೆ. ಎಸ್, ಒಂದ್ ಕಡೆ ರಕ್ಷಿತಾ ಹಾಗೆ ರಾಶಿಕಾ, ಇನ್ನೊಂದ್ ಕಡೆ ಗಿಲ್ಲಿ ಹಾಗೆ ಕಾವ್ಯ. ಸೊ ಇವರಿಬ್ರಲ್ಲಿ ಯಾರಿಗೆ ಲೆಟರ್ಸ್ ಸಿಗುತ್ತೆ, ಯಾರಿಗೆ ಇಮ್ಯುನಿಟಿ ಸಿಗುತ್ತೆ, ಕಾದ್ ನೋಡ್ಬೇಕು ಇವತ್ತು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.